ಆತ್ಮ ನಮಸ್ತೆ. ನಾವಿವತ್ತು ಅಗ್ನಿಹೋತ್ರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಗ್ನಿಹೋತ್ರ ಮಾಡಲಿಕ್ಕೆ ಒಂದು ಕಿಟ್ ಬರುತ್ತೆ. ಆ ಕಿಟ್ಟಲ್ಲಿ ಅಗ್ನಿಹೋತ್ರದ ಸ್ಟ್ಯಾಂಡ್, ಆ ಪಾತ್ರೆ ಇದೆಲ್ಲ ತಾಮ್ರದಾಗಿರುತ್ತೆ. ಹಾಗೆ ಒಂದು ಸ್ಪೂನ್ ಬರುತ್ತೆ, ಒಂದು ಚಿಮಟ ಬರುತ್ತೆ, ಹಾಗೆ ಒಂದು ಸಣ್ಣ ಪಾತ್ರೆ ಬರುತ್ತೆ. ಇದನ್ನು ಮೊದಲು ಈ ಥರ ಜೋಡಿಸ್ಕೋಬೇಕು. ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಪಾತ್ರೆಯನ್ನು ಇಡಬೇಕು. ಇಟ್ಟಾದ ನಂತರ ಮೂಲ ಸಾಮಗ್ರಿಗಳಾಗಿ ನಮಗೆ ಬೇಕಾಗಿರುವಂಥದ್ದು ದೇಸಿ ಹಸುವಿನ ಸಗಣಿಯಿಂದ ಮಾಡಿದಂಥ ಬೆರಣಿ, ಹಾಗೆ ತುಪ್ಪ, ಹಾಗೆ ನಮಗೆ ಅಕ್ಕಿ ಬೇಕಾಗುತ್ತೆ. ಇದು ಅನ್ಪಾಲಿಶ್ಡ್ ಅನ್ಬ್ರೋಕನ್ ಅಂತ ಹೇಳ್ತಾರೆ, ಪಾಲಿಶ್ ಆಗದೇ ಇರುವಂಥದ್ದು, ಕಟ್ ಆಗದೇ ಇರುವಂಥದ್ದು ಅಕ್ಕಿ. ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ಆ 3 ಬೆರಣಿ ನೀವು ತಗೋಬೋದು, ಎಷ್ಟು ಬೇಕಾದರೂ. ಆದರೆ ಈಗ ನಾನು 3 ಬೆರಣಿ ತಗೊಂಡಿದ್ದೀನಿ. ಒಂದನ್ನು ಈ ಥರ ಅರ್ಧಕ್ಕೆ ಕಟ್ ಮಾಡಿಕೊಂಡು ಒಂದು ಪೀಸನ್ನು ನಾನು ತಳಕ್ಕೆ ಇಟ್ಕೋತೇನೆ. ಈ ಥರ ಇಟ್ಕೊಂಡು ಇನ್ನೊಂದು ಪೀಸಿಗೆ ಸ್ವಲ್ಪ ತುಪ್ಪವನ್ನು ಹಚ್ಕೋತೇನೆ. ಈ ತುಪ್ಪವನ್ನು ನೀವು ದೇಸಿ ತುಪ್ಪವನ್ನೇ ಆಯ್ದುಕೊಳ್ಳಿ, ಉತ್ತಮ ಪರಿಣಾಮವನ್ನು ಕೊಡುತ್ತದೆ. ದೇಸಿ ತುಪ್ಪ, ಹಾಗೆ ದೇಸಿ ಹಸುವಿನಿಂದ ಮಾಡಿದಂಥ ಬೆರಣಿಯನ್ನು ಆಯ್ದುಕೊಳ್ಳಿ, ಅದು ನಿಮಗೆ ಒಳ್ಳೆ ಪ್ರತಿಫಲವನ್ನು ಕೊಡ್ತದೆ. ಈ ಥರ ತುಪ್ಪವನ್ನು ಹಚ್ಕೊಂಡು ಬೆರಣಿಗೆ, ಆ ನಂತರ ಸೂರ್ಯೋದಯದ ಹೊತ್ತಿನಲ್ಲಿ, ಸೂರ್ಯೋದಯಕ್ಕೆ 1 ನಿಮಿಷ ಮುಂಚೆ, 1-2 ನಿಮಿಷ ಮುಂಚೆ ನಾವು ಈ ಕಾರ್ಯವನ್ನು ಪ್ರಾರಂಭಿಸಬೇಕು. ಹಾಗೆ ಸಾಯಂಕಾಲ ಮಾಡೋದಾದ್ರೆ ಸೂರ್ಯಾಸ್ತದ ಸಮಯದಲ್ಲಿ. ಈಗ ನಾವು ಬೆಳಗಿನ ಹೊತ್ತು ಮಾಡ್ತಾ ಇದ್ದೀವಿ, ಸೂರ್ಯೋದಯದ ಸಮಯ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ ಮೊದಲಿಗೆ ಒಂದು ಕೂಳಿಗೆ, ಒಂದು ಬೆರಣಿಗೆ ತುಪ್ಪ ಹಚ್ಕೊಂಡಿದ್ದೀನಿ, ಬೆಂಕಿ ಹಚ್ತಾ ಇದ್ದೀನಿ. ಹೀಗೆ ಬೆಂಕಿ ನೀವು ಆದಷ್ಟು ಪ್ರಥಮವಾಗಿ ಮಾಡ್ತಾ ಇದ್ದೀರಂದ್ರೆ ಬೆಂಕಿಯನ್ನು ನಾವು ಗೌರವಿಸಬೇಕಾಗುತ್ತೆ, ಅಗ್ನಿಯನ್ನು ಗೌರವಿಸಬೇಕಾಗುತ್ತೆ. ಹಾಗಾಗಿ ನೀವು ಚಿಮಟ ಇಟ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ದಿನ ಅಭ್ಯಾಸ ಆಗುವವರೆಗೆ. ಆನಂತರ ಈ ಒಂದು ಪೀಸ್ ಏನಿದೆ ಅದಕ್ಕೆ ಬೆಂಕಿ ಹಚ್ಕೊಂಡಿದ್ದೇವೆ. ಈಗ ಅದನ್ನು ಮಧ್ಯಕ್ಕೆ ಇಟ್ಕೊಂಡು, ಆನಂತರ ಕೋನ ಶೇಪಲ್ಲಿ ನಾವು ಉಳಿದ 2 ಇದನ್ನು ಬೆರಣಿಯನ್ನು ಈ ಥರ ಇಟ್ಕೋಬೇಕು. ಒಂದನ್ನು ಅದರ ಪಕ್ಕಕ್ಕೆ ಇನ್ನೊಂದನ್ನು ಇಟ್ಕೊಂಡ್ರೆ ಈಗ ನಿಧಾನಕ್ಕೆ ಅಗ್ನಿ ಸ್ಪರ್ಶ ಪ್ರಾರಂಭವಾಗುತ್ತೆ. ಬೇಕು ಅಂತಾದರೆ ಸ್ವಲ್ಪ ಮೇಲ್ಗಡೆಗೆ ಸ್ವಲ್ಪ ತುಪ್ಪವನ್ನು ಹಾಕೋಬಹುದು. ನಂತರ ಇದು ಈ ಪಾತ್ರೆ ಏನಿದೆ, ಆ ಪಾತ್ರೆಯಲ್ಲಿ ತುಪ್ಪ ಹಾಕೊಂಡು 2 ಚಮಚದಷ್ಟು, 2 ಚಮಚ ಅಂದರೆ ಈ ಸಣ್ಣ ಚಮಚ, ಮತ್ತು ಒಂದು 2 ಚಿಟಿಕೆಯಷ್ಟು, 2ರಿಂದ 3 ಚಿಟಿಕೆಯಷ್ಟು ಏನು ಅಕ್ಕಿ ಹೇಳಿದ್ವಿ ನಾವು, ಆ ಅಕ್ಕಿಯನ್ನು ಹಾಕೋಬೇಕು. ಅಕ್ಕಿಯನ್ನು ಹಾಕೊಂಡು ಅದೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಈಗಾಗಲೇ ಹೇಳಿದಾಗೆ 2 ಹೊತ್ತಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡ್ಬೋದು. ಒಂದು ಬೆಳಗಿನ ಹೊತ್ತು, ಸೂರ್ಯೋದಯದ ಹೊತ್ತು, ಹಾಗೆ ಸಾಯಂಕಾಲದ ಹೊತ್ತು, ಸೂರ್ಯಾಸ್ತದ ಹೊತ್ತು. 2ಕ್ಕೂ ಮಂತ್ರಗಳು ಬೇರೆ ಬೇರೆ ಆಗಿರುತ್ತೆ. ಬೆಳಗ್ಗೆ ಹೇಳುವಾಗ ನಾವು ಸೂರ್ಯದೇವರಿಗೆ ಒಂದು ಆರ್ಘ್ಯವನ್ನು ಅರ್ಪಿಸುವಂಥದ್ದು, ಹಾಗೆ ಪ್ರಜಾಪತಿಗೆ ಆರ್ಘ್ಯವನ್ನು ಅರ್ಪಿಸುವಂಥದ್ದು. 2 ಮಂತ್ರ ಇದೆ. ಬೆಳಗ್ಗೆಗೆ ಅದು 2 ಮಂತ್ರ, ಸಾಯಂಕಾಲಕ್ಕೆ ಅಗ್ನಿದೇವರಿಗೆ ಮತ್ತು ಪ್ರಜಾಪತಿಗೆ. ಆ ಮಂತ್ರಗಳ ಡೀಟೇಲ್ ನಿಮಗೆ ಕಳಿಸ್ಕೊಡ್ತೀವಿ, ನಾವು ಬೇಕಾಗಬಹುದು. ಹಾಗೆ ಒಂದು ಗಮನಿಸಬೇಕು, ಇಲ್ಲಿ ನಾವು ಸ್ವಾಹ ಅಂತ ಹೇಳುವಾಗ ನಾವು ಏನು ಈ ಮಿಶ್ರಣ ಇದೆ ಅದನ್ನು ಹಾಕೋಬೇಕು. ಈಗ ಸೂರ್ಯೋದಯ ಆಗಿದೆ, ಬೇಕಾಗಿ ಬೆಂಕಿ ಹಚ್ಚಿದ್ದೀನಿ. ಈಗ ಬೆಳಗಿನ ಜಾವದಲ್ಲಿ ಹೇಳುವಂತ ಮಂತ್ರ: ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ, ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ, ಸೂರ್ಯಾಯ ಸ್ವಾಹ,
ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಈ ಥರ ನೀವು 3 ಬಾರಿ ಅಥವಾ 5 ಬಾರಿ ಅಥವಾ 1 ಬಾರಿ ಈ ಥರ ಹೇಳ್ಬೋದು. ಇದನ್ನು ಆರ್ಘ್ಯವನ್ನು ಹಾಕುವಾಗ ಸ್ವಾಹ ಎಂದು ಹೇಳುವಾಗ ಹಾಕುವಂಥದ್ದು ಕ್ರಮ. ಸೊ ಆ ಪ್ರಕಾರ ಮಾಡಬೇಕಾಗಿರುವಂಥದ್ದು ಅತ್ಯಂತ ಸರಳವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಿಯೆ. ಇದನ್ನು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಬೆಳೆಯುತ್ತೆ, ಧನಾತ್ಮಕ ಯೋಚನೆಗಳು ಬೆಳೆಯುತ್ತೆ. ಹಾಗೆ ನಾವು ಎಲ್ಲಿ ಇದ್ದೀವಿ ಆ ವಾತಾವರಣ ಶುದ್ಧೀಕರಣ ಆಗುತ್ತೆ. ನಾವು ಇರುವಂತಹ ಪರಿಸರದಲ್ಲಿ ಧನಾತ್ಮಕತೆ ಏನು ಹೇಳ್ತೀವಿ ಅದು ಬೆಳೆಯುತ್ತೆ. ಇದನ್ನು ಎಲ್ಲಿ ಎಲ್ಲ ಮಾಡ್ಬೋದು ಅಂತ ಕೇಳಿದ್ರೆ, ನಾವು ನಮ್ಮ ಮನೆಗಳಲ್ಲಿ ಮಾಡ್ಬೋದು. ಇದರಿಂದ ಮನೆಯಲ್ಲಿ ಶಾಂತಿ ಹೆಚ್ಚುತ್ತೆ. ಹಾಗೆ ನೀವು ಹೊಲಗಳಲ್ಲಿ ಮಾಡ್ಬೋದು. ನಿಮ್ಮ ಏನು ಕೃಷಿ ಇದೆ ಅದರಲ್ಲಿ ಇಳುವರಿ ಹೆಚ್ಚುತ್ತೆ. ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಮಾಡ್ಬೋದು. ಇದರಿಂದ ನಿಮ್ಮ ಏನು ವ್ಯಾಪಾರದ ಸ್ಥಳ ಇದೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅತ್ಯಂತ ಸರಳವಾದ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಕ್ರಿಯೆ ಅಗ್ನಿಹೋತ್ರ. ಎಲ್ಲರೂ ಸೇರೋಣ, ಎಲ್ಲರೂ ಮಾಡೋಣ, ನಮ್ಮ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋಣ.